ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಈಗ ಅಶ್ವಿನಿಯವರ ಮಾಲ್ಟ್ ಯಾವ ಥರ ತೊಗೊಳ್ಳೋದು ಅಂತ ನಾನು ತೋರಿಸ್ಕೊಡ್ತೀನಿ. ಅಶ್ವಿನಿಯವರ ಮಾಲ್ಟ್ ನಾನು ತೊಗೋತಾ ಇದ್ದೀನಿ. ತುಂಬ ಚೆನ್ನಾಗಿ ಬೆನಿಫಿಟ್ಸ್ ಇದೆ. ವೆಯ್ಟ್ ಲಾಸ್ ಆಗುತ್ತೆ, ಮತ್ತು ಥೈರಾಯ್ಡ್ ಇಶ್ಯೂ ಇದ್ದರೆ ಅದು ನಿಲ್ಲಾಗುತ್ತೆ. ನಾನು ತುಂಬ ಮಂತ್ಸಿಂದ ತೊಗೊತಾ ಇದ್ದೀನಿ. ಒಂದು 5 ಮಂತ್ಸ್ 6 ಮಂತ್ಸಿಂದ ತೊಗೊತಿದ್ದೀನಿ. ನಂಗೆ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಸೊ ನಾನು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಆಲ್ರೆಡಿ ನಾನು ಯೂಸ್ ಮಾಡಿದ್ದೀನಿ. ಸೊ ಈಗ ಇಷ್ಟಾಗಿದೆ. ಈಗ ಪೌಡರ್ ಯಾವ ಥರ ತೊಗೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಈಗ ಒಂದು ಬಟ್ಲಿಗೆ 2 ಸ್ಪೂನ್ಸ್ ವೆಯ್ಟ್ ಲಾಸ್ ಪೌಡರ್, ಅಂದರೆ ಅಶ್ವಿನಿಯವರ ಮಾಲ್ಟ್ ಪೌಡರ್ ತೊಗೋತಾ ಇದ್ದೀನಿ. 2 ಸ್ಪೂನ್ಸ್ ಹಾಕೋತಾ ಇದ್ದೀನಿ ನಾನು. ನನಗೆ ಥೈರಾಯ್ಡ್ ಇಶ್ಯೂ ಇತ್ತು, ಅದು ಕರೆಕ್ಟಾಗಿದೆ, ಏನೂ ತೊಂದರೆ ಆಗೋಲ್ಲ. ವೆಯ್ಟ್ ಲಾಸ್ ಕೂಡ ಆಗಿದೆ. ಮಾರ್ನಿಂಗ್ ಇದು ಯಾವ ಥರ ತೊಗೊಳ್ಳೋದು ಅಂದರೆ ಬ್ರೇಕ್ಫಾಸ್ಟ್ ಬದಲು ಇದನ್ನು ತೊಗೊಳ್ಳೋದು, ಓಕೆನಾ. ಈಗ 2 ಸ್ಪೂನ್ಸ್ ಮಾಲ್ಟ್ ಪೌಡರ್ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ವಾಟರ್ ಆ್ಯಡ್ ಮಾಡ್ಕೊಳ್ಳೋಣ. ನಾನಿನ್ನೂ ಆನ್ ಮಾಡಿಲ್ಲ. ಸೊ ಹೇಗೆ ಅಂತಂದರೆ ಇದಕ್ಕೆ ವಾಟರ್ ಹಾಕ್ಕೊಂಡು ಗಂಟು ಇಲ್ದಿರಾನೆ ನಾವು ಮಿಕ್ಸ್ ಮಾಡ್ಕೋಬೇಕು, ಓಕೆನಾ. ನಾನು ಆಲ್ರೆಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂಚೂರು ಗಂಟು ಬರಬಾರ್ದು, ಆ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನನಗಂತೂ ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ನೀವು ಟ್ರೈ ಮಾಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಅವ್ರ ಲಿಂಕ್ ಹಾಕಿರ್ತೀನಿ, ಹೋಗಿ ತಗೊಳ್ಳಿ, ಯೂಸ್ ಮಾಡಿ. ಏನೂ ತೊಂದರೆ ಆಗೋಲ್ಲ, ವೆಯ್ಟ್ ಲಾಸ್ ಆಗುತ್ತೆ, ಓಕೆನಾ. ನೋಡಿ, ಗಂಟೇನೂ ಇಲ್ಲ, ಮಿಕ್ಸ್ ಆಗಿದೆ, ಓಕೆನಾ. ಈ ಥರ ತಗೋಬೇಕು. ಈಗ ಗ್ಯಾಸ್ ಮೇಲೆ ಇಟ್ಕೊಂಡು ಮಾಡ್ಕೊಳ್ಳೋಣ. ನೋಡಿ, ಗಂಟು ಬರೆದಿದ್ದ ಹಾಗೆ ನೋಡಿ ಕಲಿಸ್ಕೋಬೇಕು. ಇದು ಈಗ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಇದಾಗಿದೆ. ಇದು ತುಂಬ ಹೆಲ್ತಿ ಮಾಲ್ಟು. ತೊಗೊಂಡು ಯೂಸ್ ಮಾಡಿ ನೋಡಿ, ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ ನನಗಂತೂ. ಸೊ ನಾನು ನಿಮಗೆ ಶೇರ್ ಮಾಡ್ಕೋತಾ ಇದ್ದೀನಿ. ನನಗೆ ರಿಸಲ್ಟ್ ಬಂದಿದೆ ಅಂತ ಶೇರ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಸಾಲ್ಟ್ ಹಾಕೊಳ್ಳೋಣ. ಸ್ವಲ್ಪ ಗಟ್ಟಿ ಆಗ್ತಾ ಇರುತ್ತೆ, ನೋಡಿಕೊಂಡು ತಿರುಗಿಸ್ತಾ ಇರಬೇಕು. ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ. ಮೊಸರು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಂಡು ಮಜ್ಜಿಗೆ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಜ್ಜಿಗೆ ಟೈಪ್ ಆಗಿದೆ. ಈಗ ನೋಡಿ, ಮಾಲ್ಟ್ ಆಗಿದೆ. ಈ ಥರ ಸರಿ ಟೈಪ್ ಬರುತ್ತೆ. ಇದಕ್ಕೆ ನಾವು ಮಜ್ಜಿಗೆ ಜೊತೆ ಮಿಕ್ಸ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿದೆ ರಿಸಲ್ಟು. ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತೂ ಇದೇ ನಾನು ತೊಗೊಳ್ಳೋದು. ಆಗಿದೆ ಮಾಲ್ಟು. ಇವಾಗ ನಾನು ಮಜ್ಜಿಗೆ ಜೊತೆ ಮಿಕ್ಸ್ ಮಾಡ್ಕೊಂಬಿಡೋಣ, ಓಕೆನಾ. ನೋಡಿ, ಮಜ್ಜಿಗೆನ ನಾನು ಮಾಲ್ಟ್ಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಪೀರಿಯಡ್ಸ್ ಟೈಮ್ ಇತ್ತು ಅಂತಂದರೆ ನೀವು ಮಜ್ಜಿಗೆನ ಸ್ಕಿಪ್ ಮಾಡಿ, ಇಲ್ಲ ಅಂದರೆ ಹಾಗೆ ತೊಗೊಂಡು ಕುಡೀರಿ. ಹಾಗೇನೂ ಕುಡಿಬೋದು, ಏನು ತೊಂದರೆ ಇಲ್ಲ. ಮಜ್ಜಿಗೆ ಜೊತೆ ಕುಡಿದ್ರೆ ಹೊಟ್ಟೆ ಹಸಿವು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಅಷ್ಟೆ. ಅಂದರೆ ಈ ಮಾಲ್ಟ್ ಕುಡಿಯೋದ್ರಿಂದ ನಾವು ವೆಯ್ಟ್ ಲಾಸ್ ಆಗಿಬಿಡ್ತೀವಿ ಆ ಥರ ಅಲ್ಲ. ಇದು ಮೇಂಟೈನ್ ಮಾಡುತ್ತಷ್ಟೇ. ನೀವು ವೆಯ್ಟ್ ಲಾಸ್ ಮಾಡಬೇಕು ಅಂತಂದರೆ ಇದ್ರ ತಕ್ಕಂಗೆ ಮಾಡಬೇಕು. ಮಾರ್ನಿಂಗ್ ಎಕ್ಸರ್ಸೈಸು, ಡಯಟು, ಯೋಗ ಆ ಥರ ಎಲ್ಲ ಮಾಡ್ಕೊಂಡು ಹೋಗಬೇಕು. ಬಟ್ ನಾನು ಬೆಳಗಿನ ತಿಂಡಿ ಮಾತ್ರ ಸ್ಕಿಪ್ ಮಾಡಿ ಇದನ್ನು ತೊಗೊತೀನಿ. ಬಟ್ ನನಗೆ ಬೆನಿಫಿಟ್ಸ್ ಆಗಿದೆ, ಅದನ್ನೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ, ಓಕೆನಾ. ಇದು ನನ್ನ ಬೆಳಗಿನ ತಿಂಡಿ. ಅವ್ರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಷ್ಟ ಆದವರು ಪರ್ಚೇಸ್ ಮಾಡಿ, ತೊಗೊಂಡು ಯೂಸ್ ಮಾಡಿ, ಓಕೆನಾ.